ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಿಮ್ಮ ಒಂದು ಕೆಇಯ BSc ನರ್ಸಿಂಗ್ ಮಾಡಬೇಕಂತ ಬಯಸಿರುವಂಥ ವಿದ್ಯಾರ್ಥಿಗಳಿಗೆ ಇವತ್ತು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಬಟ್ ನೋಡಿ, ರಿಸಲ್ಟ್ ಅನೌನ್ಸ್ಮೆಂಟ್ ಆದಾಗಿಂದ ಲಿಂಕ್ ಸರ್ವರ್ ಬಿಸಿ ಬರ್ತಾ ಇದೆ. ಯಾಕಂತಂದರೆ ಇದು ಅಟ್ ಎ ಟೈಮ್ ಆಲ್ ಓವರ್ ಕರ್ನಾಟಕದಿಂದ BSc ನರ್ಸಿಂಗ್ ಅಲ್ಲದೆ ಕೂಡ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಜಾಸ್ತಿ ಇದ್ದಾರೆ. ಇಂಜಿನಿಯರಿಂಗು, ಆಮೇಲೆ ನೀಟ್ ಎಕ್ಸಾಮ್ ಬರೆದಿರುವಂಥ ಅಭ್ಯರ್ಥಿಗಳು ಇರ್ಬೋದು, ಮತ್ತು ಜೊತೆಗೆ ಬೇರೆ ಬೇರೆ ಕೋರ್ಸ್ಗಳಿದಾವೆ ನಮ್ಮಲ್ಲಿ. BSc ನರ್ಸಿಂಗ್ ಅಷ್ಟೇ ಇಲ್ಲ, ಇದರಲ್ಲಿ ಅಟ್ಯಾಚ್ಮೆಂಟ್ ಬೇರೆ ಕೋರ್ಸ್ಗಳು ಇರೋದರಿಂದ ಸೊ ಎಲ್ಲರೂ ಕೂಡ ಆಕ್ಸೆಸ್ ಮಾಡ್ತಾ ಇರೋದ್ರಿಂದ ರಿಸಲ್ಟ್ ನೋಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಇದು ಈವ್ನಿಂಗ್ ತನಕನೂ ಆಗ್ಬೋದು. ನಿಮಗೆ ಇದು ಫ್ರೀ ಆಗಬೇಕಂತಂದರೆ ಈವ್ನಿಂಗ್ ತನಕ ನಿಮಗೆ ಫ್ರೀ ಆಗೋದಿಲ್ಲ. ಇದು ತುಂಬ ಸರ್ವರ್ ಬಿಸಿ ಬರ್ತಾಯಿದೆ. ಎಲ್ಲರೂ ಪ್ರಯತ್ನ ಮಾಡ್ತಾಯಿದ್ದಾರೆ, ಹೀಗೆ ಸರ್ವರ್ ಬಿಸಿ ಇದೆ. ಬಟ್ ನೋಡಿ, ರ್ಯಾಂಕ್ಗಳನ್ನು ತಪ್ಪದೆ ಯಾರೆಲ್ಲ BS ನರ್ಸಿಂಗನ್ನು ಮಾಡಬೇಕಂತಿದ್ದೀರಿ, ಸೊ ತಪ್ಪದೆ ನಿಮ್ಮ ರ್ಯಾಂಕ್ ನಂಬರ್ಗಳನ್ನು ಶೇರ್ ಮಾಡಿ. ಆಮೇಲೆ ಹಿಂದಿನ ವರ್ಷದ ಲೆಕ್ಕಾಚಾರದಂತೆ ಸೀಟ್ ಸಿಗುತ್ತಿಲ್ಲ ಅನ್ನೋದ್ರ ಬಗ್ಗೆ ಕೂಡ ನಾನು ಡಿಸ್ಕಷನ್ ಮಾಡ್ತೇನೆ. BSc ನರ್ಸಿಂಗ್ ಸ್ಪೆಷಲಿ ಗೌರ್ಮೆಂಟ್ ಸೀಟು ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ಗಳನ್ನು ಕೂಡ ನೀವು ಪಡ್ಕೊಳ್ಬೋದು ಈ ಒಂದು KCT ರಿಸಲ್ಟ್ ಮುಖಾಂತರ. 10,000 ರೂಪಾಯಿ ಫೀಸು ಇದೆ, 1 ಲಕ್ಷ ರೂಪಾಯಿ ಫೀಸ್ ಇದೆ. ಆಯ್ಕೆ ನಿಮ್ಮ ಕೈಯಲ್ಲಿರುತ್ತೆ, ನೀವು ಹೆಂಗೆ ಮಾಡ್ಕೊತೀರಿ ಹಂಗಿರುತ್ತೆ. ಸೊ ಈ ರಿಸಲ್ಟ್ ಬರಲಿ. ರಿಸಲ್ಟ್ ಬಂದ ತಕ್ಷಣ ನಿಮಗೆ ನನಗೆ ನೀವು ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ ನಿಮ್ಮ ಒಂದು ಎಷ್ಟು ರಿಸಲ್ಟ್ ಬಂದಿದೆ ಅನ್ನೋದನ್ನು. ಮುಂದಿನ ವಿಡಿಯೋದಲ್ಲಿ ಕೂಡ ನಿಮ್ಮ ಕಾಮೆಂಟ್ಗಳನ್ನು ಓದೋದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಈ ನೀವು ಸಂಜೆ ತನಕ ಕಾಯಬೇಕಾಗುತ್ತೆ. ಸೊ ನೋಡಿ, ಈ ರಿಸಲ್ಟ್ KCT ರಿಸಲ್ಟ್ ಕ್ಲಿಯರ್ ಆಗಬೇಕಂದ್ರೆ ಸಂಜೆ ತನಕ ಕಾಯಬೇಕು. ಇಲ್ಲಪ್ಪ ಅಂತಂದರೆ ಆಲ್ರೆಡಿ ಯಾರು ನೋಡಿದಾರೋ ನೋಡಿ ಹೋಗಿಬಿಟ್ರು, ಇನ್ಮೇಲೆ ರಿಸಲ್ಟ್ ಓಪನ್ ಆಗ್ತಾ ಇಲ್ಲ. ತುಂಬ ಸರ್ವರ್ ಜಾಮ್ ಆಗಿದೆ ಅಷ್ಟೇ. ಎಲ್ಲರೂ ಅಕ್ಸೆಸ್ ಮಾಡೋದ್ರಿಂದ ಸರ್ವರ್ ಜಾಮ್ ಆಗಿದೆ ಅಷ್ಟೇ, ಬಟ್ ಓಪನ್ ಆಗುತ್ತೆ.